ಪರಮವಿರಾಗಿ ವಿರಾಟ್ಪುರದೀಶ ಗೋಮಾತೆಯ ಅಂತರಂಗದೊಳು ನಿಶ್ಚಯಿಸಿ ಗೋಮಾತೆಯ ನಿಲ್ಲುವ ಸ್ಥಳವೇ ಶಿವಕಾರುಣ್ಯ ಸ್ಥಳವೆಂದೆನಿಸಿ ಕಾಸಿಗೆ ಹೋಗುವುದು ಬಿಡಿಸಿ ಕಾಸಿಲ್ಲದೆ ಭಕ್ತರನ್ನು ಉದ್ಧರಿಸಿ ಸ್ತ್ರೀಪಾಕವ ಮುಟ್ಟದೆ ಯಂತ್ರವಸ್ತ್ರ ಧರಿಸದೆ ಪರದೌಷಧಿಯ ಕೊಳ್ಳದೆ ಮೇಲುಗದ್ದುಗೆಯನ್ನು ಬಯಸದೆ ಈ ಸಮಸಮಾಜವನ್ನು ಕಟ್ಟಿದ ಎನ್ನಪ್ಪ ಹಾನಗಲ್ಲ ಗುರುಕುಮಾರ ಯತೀಶ್ವರರ ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶ್ವಯೋಗಿಗಳವರ ಉಸಿರಿನ ಒಡೆಯ ವಿದ್ಯಾಗುರುವರೆಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಅಪ್ಪಗಳ ಪವಿತ್ರ ಶ್ರೀಪಾದವನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಈ ಪ್ರವಚನದ ಮಾಲಿಕೆಗಳಲ್ಲಿ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜೋರು ಅನ್ಬೇಕ್ರಿ. ಸೊನ್ನದ ಅಪ್ಪಳು ಬಂದಾರೆ ಇವತ್ತು ನಮಗೆ ಹೆಡ್ ಮಾಸ್ಟರ್ ಅವರು. ಯಾಕೆ ಹೆಡ್ ಮಾಸ್ಟ್ರು ಅಂದ್ರೆ ಮೊದಲ ಈ ಪ್ರವಚನ ರಂಗ ಏನಿತ್ತಲೇವ 5-6 ತಾಸು ಇತ್ತು ರೀ. ಕುಂತೋರು ಹೇಳೋರ್ದು ಕಂಟು ಹೊಕ್ಕಿತ್ತು, ಕುಂತೋರ್ದು ಮುಂದೆ ತಿಳ್ಕೊಬೇಕಟ್ಟ. ಇದನ್ನು ಒಂದು ತಾಸು ಚಂದ ಕೇಳಬೇಕು ಅಂತ ಈ ಭಾಗದೊಳಗೆ ಒಂದು ಪರಿಪಾಠವನ್ನು ಹಾಕಿದವರು ಅದು ಸೊನ್ನದ ಮುತ್ತೆಯವರು ಅನ್ನೋ ತಾವೆಲ್ಲ ಅಭಿಮಾನಪೂರ್ವಕವಾಗಿ ಚಪ್ಪಾಳೆ ತಟ್ಟಿ ಪರಮ ಪೂಜರಿಗೆ ನಾವೆಲ್ಲ ಗೌರವ ಸಲ್ಲಿಸಬೇಕಲ್ಲ. ಅದಕ್ಕೆ ನೀವೇನು ಮಾಡಬೇಕ್ರಿ? ಶರಣಾರ್ಥಿ. ನಮ್ಮ ಶರಣರು ಗಂಧದ ಕೊರಡಿನಂತೆ ದೀಪದೊಳಗಿರುವಂಥ ಬತ್ತಿಯಂತೆ ತಮ್ಮ ಭವ್ಯ ಶಿವಜೀವದ ಬದುಕನ್ನು ಕಟ್ಟಿದರು. ಅವರ ಬದುಕು ನಮಗೆ ದಾರಿದೀಪ. ಅದಕ್ಕೆ ನಮ್ಮ ಮಾತು ಮುತ್ತಾಗಬೇಕು, ನಿಂದೆ ದೂರ ಆಗಿರಬೇಕಮ್ಮ. ಬಿಚ್ಚು ನುಡಿಗೆ ಮೆಚ್ಚರಯ್ಯ ಈ ಜನಗಳು, ಕಿಚ್ಚು ಹಚ್ಚುವ ನುಡಿಗೆ ಮೆಚ್ಚುವ ರಯ್ಯ ಈ ಜನಗಳು ಅಂತ ನೇರವಾಗಿ ಮಾತಾಡೋರನ್ನ ಯಾರೂ ನಂಬಲ್ರಿ. ಸ್ವಲ್ಪ ನಾನೊಂದಿಷ್ಟು ವಿಷಯಗಳನ್ನು ನಿಮ್ಗೆ ಹೇಳಿಬಿಡ್ತೀನಿ ಕೇಳಿ. ಈ ನಂಬರ್ ನಿಮ್ಮದು ಯಾವುದೈತಿ ನೀವು ಗಮನ ಇಟ್ಟು ಕೇಳಿ. 1 ನಾವು ಯಾರು, 1ನೇದು ನಂದು ನನಗಿರಲಿ, ನಿಂದು ನಿನಗಿರಲಿ. ಇದು ಒಬ್ಬ ಮನುಷ್ಯ ಇದು 1ನೇ ನಂಬರ್. 2ನೇದು ನಂದು ನನಗೂ ಬೇಡ, ನಿಂದು ನಿನಗೂ ಬೇಡ. ಇದು ಎಷ್ಟನೇ ನಂಬರ್ ಜನ ಇದೆ? 2ನೇ ನಂಬರ್. ಈ 3ನೇ ನಂಬರ್ ಜನ ನಂದು ನನಗೂ ಇರಲಿ, ನಿಂದು ಭಾಳ ಮಂದಿ ಅದನ್ನು ಶಾಪರಾಗಿಂತಾರೆ ಇಲ್ಲ. 4ನೇ ನಂಬರ್ ಜನ ಯಾರು? ತಮ್ಮ ನಿಂದೇನೈತಲ್ಲ ಅದು ನಿನಗಿರಲಿ, ನಂದು ನಿನಗಿರಲಿ ಅಂದವ್ರು ಯಾರಾಗ್ಯಾರ ಅಂದ್ರೆ ಅದು ಫಕೀರೇಶ್ವರರು ಶೀಲವಂತರಾಗ್ಯಾರೇ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಂಡು ಜಗದ ಕವಿ ಈಶ್ವರ ಸಣ್ಣಕಲ್ಲವರು ಹೇಳುವ ಹಾಗೆ ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ. ಜಗತ್ತಿನ ದುಃಖ ಅನ್ನೋದೇನೈತಲ್ಲ ಅದು ನನಗಿರಲಿ. ನಿಮ್ಮ ಸುಖ ನಿಮಗಿದ್ದು ನನ್ನ ಸುಖನೂ ಸಹಿತ ನಿಮಗಿರಲಿ ಅನ್ನೋರು ಮಹಾತ್ಮರಾಗ್ತಾರೆ. ನೋಡಿ, ನೆನಪಿಟ್ಕೊಳ್ಳಿ, ಈ ಜಗತ್ತಿನೊಳಗೆ ವ್ಯಕ್ತಿಯನ್ನು ಕೊಲ್ಲಬಹುದು, ಆದರೆ ವ್ಯಕ್ತಿ ಬಿತ್ತಿದ ತತ್ವವನ್ನು ಕೊಲ್ಲಿಕ್ಕಾಗೋದಿಲ್ಲ. ಏನ್ರಿ? ಸಾಕ್ರಟೀಸನಿಗೆ ವಿಷ ಕೊಟ್ಟರು, ದಯಾನಂದ ಸರಸ್ವತಿಯವರಿಗೂ ಸಹಿತ ವಿಷ ಕೊಟ್ಟರು, ಹುಬ್ಬಳ್ಳಿ ಸಿದ್ಧಾರೂಢರಿಗೂ ವಿಷ ಕೊಟ್ಟರು. ಏನ್ರಿ? ಬಸವ ತಂದೆಗೆ ಗಡಿಪಾರು ಶಿಕ್ಷೆಯನ್ನು ಕೊಟ್ಟರು. ಆದರೆ ನಾನು ಹೇಳುವ ಮಾತು ಗಮನ ಇಟ್ಟು ಕೇಳಿ. ವ್ಯಕ್ತಿ ಅಳಿದ್ರೂ ಸಹಿತ ಆತ ಬಿತ್ತಿದಂಥ ಬೀಜ ಏನೈತಲ್ಲ ಇವತ್ತ ಸಸಿಯಿಂದ ಅದು ವೃಕ್ಷವಾಗಿ ಹೆಮ್ಮರವಾಗಿ ಇವತ್ತ ಈ ನಾಡಿನೊಳಗೆ ಅದರ ಆಶ್ರಯದೊಳಗೆ ಏನಾದರೂ ಇವತ್ತ ನಾಡು ಬೆಳಗ್ತಾ ಇದೆ, ವಿಶ್ವ ಬೆಳಗ್ತಾ ಇದೆ ಅಂದರೆ ಅದು ಬಸವಾದಿ ಶಿವಶರಣರ ವಚನ ಸಾಹಿತ್ಯದ ಮುಖಾಂತರವಾಗಿ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ವಚನಗಳೆಂದರೆ ಸತ್ತಂತವರಿಗೆ ಸಂಜೀವಿನಿ, ದಾರಿ ತಪ್ಪಿದವರಿಗೆ ನಂದದ ನಂದಾದೀಪ, ಜಿಗುಪ್ಸೆ ಹೊತ್ತವನಿಗೆ ಜೀವನಾಡಿ ಅದು ಬಸವಾದಿ ಶಿವಶರಣರ ವಚನ ಸಾಹಿತ್ಯ. ಅದಕ್ಕೆ ಅಪ್ಪ ಬಸವಣ್ಣವರಂತಾರೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ ಕೂಡಲ ಸಂಗಮ ದೇವಾ ನೀವು ನಿತ್ಯ ಮುಕ್ತರು ಅಂತ.
ನೋಡಿ, ನಮ್ಮಲ್ಲಿ ಗಾದೆ ಮಾತು ಹುಟ್ಟಿಲ್ಲ, ಮಾಡಿದವರು ಪಾಪ ಆಡಿದವ್ರು ಯವ್ವ. ಏನಾರ ಇರೋಲ್ಲಕ್ಕ ಮಂದಿ ಸುದ್ದಿ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ನಮಗೆ ಉಂಡಿದ್ದು ಊಟ ಪಚ್ಚಿನಾಗೈತಿ. ವಾಕಿಂಗ್ ಮಾಡಿದ್ರೂ ಸಹಿತ ಪಚ್ಚಿನಾಗಲ್ಲೇವ ಅದು. ಈ ಕೈಯಿಂದನೂ ಸಹಿತ ಇನ್ನೊಬ್ಬರಿಗೆ ಪಾಪದ ಕೆಲಸ ಮಾಡಬಾರ್ದು. ಈಗ ನಾನು ನಿಮಗೊಂದು ಘಟನೆ ಕೇಳ್ತೇನೆ ಅವ್ವ. ನೀವು ಇನ್ನೊಬ್ಬರ ಮುಖಕ್ಕೆ ನಾವು ಮಸಿ ಹತ್ತಬೇಕಾದ್ರೆ ಮೊದಲು ನಮ್ಮ ಕೈಗೆ ಹತ್ತದೋ ಅವ್ರ ಕೈಗೆ ಹತ್ತದದು? ಯಾರ ಕೈಗೆ ಹತ್ತದ್ರಿ? ನಮ್ಗೆ ಹತ್ತದಲ್ರಿ ಅದು. ನಮ್ಗೆ ಹತ್ತಿದ ಮೇಲೆ ಇನ್ನೊಬ್ರಿಗೆ ಹತ್ತದ. ಇದು ನೆನಪಿಟ್ಟುಕೊಳ್ಬೇಕು. ಈ ಕೈಯಿಂದನೂ ಸಹಿತ ಪಾಪದ ಕೆಲಸ ಮಾಡಬಾರ್ದು. ಒಂದು ವಾಣಿ ದೋಷ, ಎರಡನೇದು ಶಾರೀರಿಕ ದೋಷ, ಮೂರನೇದು ಮಾನಸಿಕ ದೋಷ. ಮನಸ್ಸು ಒಡೆದು ಯಾವ ದೇವರಿಗೆ ಹೋದ್ರೂ ಸಹಿತ ದೇವರು ಒಲಿಯೋದಿಲ್ಲರಿ. ನಾನು ನೇರಡುಗೊಂಬ ಅಪ್ಪೂರ ಮಟ್ಟಕ್ಕೆ ಹೋದಾಗ ಅಲ್ಲೊಂದಿಷ್ಟು ಮಂದಿ ಬಂದಿದ್ದರಿ. ಅವ್ರು ಕಾಯಂ ಒಬ್ಬರು ಭಕ್ತರದಾರೆ. ಅವ್ರ ಮಠದಾಗಿದ್ದಾಗ ದಿನ ನನಗೆ 500 ರೂಪಾಯಿ ಕಣಕ ಕೊಡೋರೆ ಅವ್ರು ಏನ್ರಿ ಇದು ವಿದ್ಯಾಸಾಗರ್ ಹೆಸರಪ್ಪ. ದಿನ 500 ರೂಪಾಯಿ. ಅವ್ರು ಮಾತಾಡ್ಕೊಂತ ಕುಂತಾಗ ಒಂದು ವಚನ ನನಗೆ ಅವ್ರ ಜೊತೆ ತೆಲುಗು, ನಾನು ಬಂದೀನಿ ಏನರ ಕಲ್ಕೊಂಡು ಹೋಗಿ ಉಂಡು ಹೋದ್ರೆ ಹೆಂಗ ಅಂತ ಅವ್ರ ಜೊತೆ ಕಲ್ತಿದ್ದೆ ನಾನು. ಅವರೊಂದು ವಚನ ಹೇಳಿದ್ರು ನನಗೆ. ಏನು ಚಲೋ ವಚನ ಹೇಳಿದ್ರು ಅವರು. ಇನುಮು ಮಿರಿಗೇನೇನೆ ಇನುಮಾರು ಮುಮ್ಮಾರು ಕಾಚಿ ಏಚಕ ಹೊಚ್ಚು ಕ್ರಮ ಮುಗಾನ್, ಮನಸ್ಸು ಮಿರಿಗೇನೇನೆ ಮರಿಚೇರ್ಚರಾದಾಯ ವಿಶ್ವದ ಅಭಿರಾಮ ವಿನೂರವೇಮ ಅಂತ ಹೇಳಿದ್ರು. ತೆಲುಗಿನೊಳಗೆ ನಾವೇನು ಕನ್ನಡದೊಳಗೆ ಕಬ್ಬಿಣ ಅಂತೀವಲ್ಲ, ತೆಲುಗಿನೊಳಗೆ ಇನುಮ ಅಂತಾರೆ. ಏನ್ರಿ? ಇನುಮು ಮಿರಿಗೇನೇನೆ ಇನುಮಾರು ಮುಮ್ಮಾರು. ತುಂಡಾದ ಕಬ್ಬಿಣವನ್ನು ಬೆಸಗಿ ಕೊಟ್ಟಾದರೂ ಕೂಡಿಸಬಹುದು, ಒಡೆದು ಹೋದ ಮನಸ್ಸನ್ನು ಕೂಡಿಸೋದು ಬಹಳ ಕಠಿಣ ಅಂತ ಈ ವಚನದ ಅರ್ಥ. ಹಾಗೆ ತಾಯಿ, ಮನೆ ಮುರಿದ್ರೆ ಕಟ್ಟಬಹುದು, ಏನು ಮುರಿದು ಕಟ್ಟಂಗಿಲ್ಲ ರೀ ಮನಸ್ಸು. ಯಾರ್ದರ ಸುದ್ದಿ ಹೇಳ್ರಿ ಅಪ್ಪ, ನಮ್ಮ ಅತ್ತಿ ಸಂಬಂಧ ನನ್ನ ಮನಸ್ಸು ಏನಾಗೈತೆವ ಕಲ್ಲಾಗ್ಯದ. ಏನಾಗ್ಯದ್ರಿ? ಕಲ್ಲು. ನೀವು ಮನಿ ಮುರಿಯೋದಾಗಲಿ ಮನಸ್ಸು ಬಡಿಯೋದಾಗಲಿ ನೀವು ಮಾಡಿ ಯಾವ ತೀರ್ಥ ಕ್ಷೇತ್ರಕ್ಕೆ ಹೋದರೂ ಸಹಿತ ಪುಣ್ಯ ಬರೋದಿಲ್ಲ. ಅದನ್ನು 900 ವರ್ಷಗಳ ಹಿಂದ ಶಿವಯೋಗಿ ಸಿದ್ಧರಾಮರು ಅದನ್ನೇ ಹೇಳ್ತಾರೆ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ. ಚಂದ್ರನು ಗಂಗೆಯ ತಲೆಯಲ್ಲಿದ್ದರು, ಕಲಂಕ ಬಿಡದಾಗಿತ್ತು. ಇದು ಕಾರಣ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ತಾಯಿ, ಈ ಭಾವ ನಮ್ಮಲ್ಲಿ ಬಂದಾಗ, ಮನಸ್ಸು ಒಡೆಯುವಂಥ ಭಾವ ದೂರ ಆದಾಗ ಆ ದೇವ ನಮಗೊಲಿತಾನೆ ಅಂತ. ಅದಕ್ಕೆ ಸಿದ್ಧೈ ಪುರಾಣಿಕರಂತಾರೆ, ಒಳಿತು ಮಾಡುವವರಿಗೆ ಒಳಿತು ಮಾಡುವವ ಮಾನವ, ಒಳಿತನ್ನೇ ಮಾಡದವರಿಗೂ ಸಹಿತ ಒಳಿತನ್ನು ಮಾಡುವವ ಮಹಾಮಾನವ, ಕೆಡುಕನ್ನೂ ಸಹಿತ ಮಾಡುವವರಿಗೆ ಒಳಿತನ್ನು ಮಾಡುವವ ದೇವಮಾನವ. ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನೂ ಸಹಿತ ಪ್ರೀತಿಸುವವ ಮಹಾಮಾನವ, ದ್ವೇಷಿಸುವವರನ್ನು ಸಹಿತ ಪ್ರೀತಿಸುವವ ದೇವಮಾನವ ನೋಡ ಸ್ವತಂತ್ರದಿರ ಸಿದ್ಧೇಶ್ವರ ಅಂತಾರವರು. ದ್ವೇಷಕ್ಕೆ ದ್ವೇಷ ಮದ್ದಲ್ಲ. ದ್ವೇಷಕ್ಕೇನು ಮದ್ರಿ ಅವ? ದ್ವೇಷಕ್ಕೇನು ಮದ್ರಿ? ಕೊಡ್ಲೆ ಬಡಿಗೆ? ದ್ವೇಷಕ್ಕೆ ಪ್ರೀತಿ ಮದ್ದು. ನನಗಾಗದವರು ನಕ್ಕರು ನಗಲಿ ನನಗೆ ನಯ್ಯ. ನನ್ನ ದ್ವೇಷಿಸುವವರು ದ್ವೇಷಿಸಲಿ, ನಾನವರನ್ನು ದ್ವೇಷಿಸಲಾರನಯ್ಯ. ವೈರ ಉಕ್ಕಿಸಿ ತಲೆ ಬಡಿದು ರಕ್ತ ಬಂದು ನಾನು ನೆಲಕ್ಕೆ ಬಿದ್ದರೂ ಸಹಿತ ನಾನು ದ್ವೇಷಿಸಲಾರನಯ್ಯ. ದ್ವೇಷದಿಂದ ಜಗತ್ತಿನಲ್ಲಿ ಒಬ್ಬನನ್ನ ಗೆಲ್ಲಬಹುದು, ಪ್ರೀತಿಯಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಅನ್ನೋದು ನಮ್ಮ ಮನದೊಳಗೆ ತುಂಬಬೇಕು ನೋಡಿ, ತುಂಬಬೇಕು. ಇಂಥ ಭಾವ ನಿಮ್ಮಲ್ಲಿ ತುಂಬಬೇಕು ಅನ್ನುವ ಆಶಾ ಮನೋಭಾವ ಪರಮ ಪೂಜ್ಯರದು. ಹೀಗಾಗಿ ನಾವು ಸ್ವಲ್ಪ ನಮ್ಮ ಬದುಕಿನೊಳಗೆ ಏರಿಳಿತಗಳನ್ನು, ಜೀವನದ ಮರ್ಮವನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ನಾವು ಇನ್ನೊಬ್ಬರ ಬಗ್ಗೆ ಹಗೂರಾಗಿ ಮಾತನಾಡುವುದನ್ನು ಬಿಡಬೇಕು. ನಮ್ಮ ತಟ್ಟೆಯೊಳಗೆ ಕತ್ತೆ ಸತ್ತು ಬಿದ್ದಿರಬೇಕಾದರೆ ಇನ್ನೊಬ್ಬರ ತಟ್ಟೆಯೊಳಗೆ ನೊಣ ಬಿದ್ದೈತಿ ಎನ್ನುವ ಆಷಾಢ ಭೂತಿಯ ಮಾತುಗಳನ್ನು ನಾವೆಲ್ಲ ಬಿಡಬೇಕು. ತಿದ್ದಿಕೊಳ್ಳೋ ನಿನ್ನ ಜಗವ ತಿದ್ದುವುದಿರಲಿ. ಜಗತ್ತು ತಿದ್ದಲಿಕ್ಕೆ ಹೋದಂಥ ಮನುಷ್ಯನೇ ಮೊದಲು ನೀ ತಿದ್ದುಕೋ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ?
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಮೊದಲು ನಾವು ಸರಿ ದಾರಿಗೆ ನಡೆದ್ವಿ ಅಂದರೆ ಜೀವನ ಚಂದ ನಡೀತದೆ ರೀ. ಮತ್ತು ಯಾಕಡೆ ನಡ್ಕೋಂತ ಹೋದ್ವಿ ಅಂದ್ರೆ ಮತ್ತೆ ಹೆಂಗಕತಿ ಹೇಳಿ ನೋಡೋಣ. ಅದಕ್ಕೆ ನಾಲಿಗೆ ಚಂದ ಇರಬೇಕು. ಇನ್ನೊಬ್ಬರ ಬಗ್ಗೆ ಕೇವಲ ಬಿರುನುಡಿಗಳು, ನಿಂದೆಯ ಮಾತುಗಳನ್ನು ಆಡೋದರಿಂದ ನಮ್ಮ ಅಧಪತನ ಆಗ್ತದೆ ಹೊರತು ನಮ್ಮ ಉದ್ಧಾರ ಆಗೋದಿಲ್ಲ. ತಾಯಿ, ಒಂದೆರಡು ಮಾತುಗಳನ್ನು ಹೇಳಿಬಿಡ್ತೀನಿ ನಿಮಗೆ. ಏನು ಅಂದರೆ, ಒಂದು ಊರಾಗ ಇದನ್ನು ಕತೆ ಕಾಲ್ಪನಿಕ, ಮತ್ತು ಒಂದು ಊರಾಗ ಮುದುಕಿತ್ತನ್ರಿ ಅಂದ್ರಿ. ಮತ್ತೆ ನೀವು ಏನ್ರಿ, ಒಂದು ಊರಾಗ ಒಂದು ಆಯಿ ಇತ್ತಂತ. ಏನಿತ್ತೇವ? ಆಯಿ ಕೆಲಸ ಭಾಳ ಚಲೋ ಇತ್ತೇವ. ಬಾಯಿ ತೆಗಿತು ಆಯಿ ಅಂದ್ರೆ ಚಲೋ ಇರಾಕ್ ಯುದ್ಧದಾಗ ಹಾಕಿಲ್ಲ ಬಾಂಬ್, ಅಂಥ ಬಾಂಬ್ ಹಾಕ್ತೈತ್ರಿ ಅದು ಆಯಿ. ಆಕೆ ಎಷ್ಟು ಚಲೋ ಶಾಲೆ ಓದಿದ್ನಂದ್ರೆ ಆಯಿ ಇನ್ನೊಬ್ಬರ ಮನೆ ಒಡಿಬೇಕಂದ್ರೆ ಬೆಂಕಿ ಹಚ್ಚಾಕ, ಚಾಡಿ ಹೇಳಾಕ, ನಿಂದೆ ಮಾಡಾಕ ಆಕೆ MA PhD ಆಗಿತ್ತಂತ ನೋಡ್ರಿ. ಆಕಿದು ಯಾವ ಯೂನಿವರ್ಸಿಟಿ ಕಲ್ತಾಳಂದಿರೇನ? ಮತ್ತು ಊರಾಗ ಯಾರ್ದರ ಮನೆ ಚಂದ ನಡೆದದಂತ ತಿಳ್ಕೋರಿ. ಅವರು ವ್ಯಾಪಾರದೊಳಗೆ ಬಡ್ತಿ ಪಡ್ಕೊಂಡು ಉದ್ಯೋಗದೊಳಗೆ ಉನ್ನತಿ ಪದವಿ ಪಡ್ಕೊಂಡ್ರು ಅಂತ ತಿಳ್ಕೋರಿ. ಸ್ವಲ್ಪ ಮಟ್ಟಕ್ಕೆ ಅಪ್ಪುಳಿಗೆ ಚಂದ ನಡ್ಕೊಳಕತ್ಯಾರ ಅಂತ ತಿಳ್ಕೋರಿ. ಸಂಕಟ ಬಿತ್ತರಿ ಅವ್ರಿಗೆ. ಮನುಷ್ಯನಿಗೆ ದೇವ್ರು ಹೊಟ್ಟೆ ಕೊಟ್ಟಾನಂತ ತಿಳ್ಕೊಬೇಡ್ರಿ. ಹೊಟ್ಟೆ ಕಿಚ್ಚಿನ ಗುಣ ಇಟ್ಟಾನ. ಈಗ ನಿಮ್ಮ ಮನೆಗೆ ಮಂದಿ ಭಾಳ ಬರ್ತಾರಂತ ತಿಳ್ಕೋರಿ. ಹೌದ್ರಿ? ಈ ಕಟ್ಟಿ ಮೇಲೆ ಕುಂತಿರ್ತಾರೆ ಒಂದಿಷ್ಟು ಮಂದಿ. ಅವ್ರ ಮನೆಗೆ ಬರೀ ಮಂದಿ ಬರ್ತಾರೆ. ಹೌದ್ರಿ, ಅವ್ರ ಮನೆಗೆ ಮಂದಿ ಬಂದ್ರೆ ಅವರು ಸಿಲಿಂಡರ್ ಖರ್ಚಾಕತಿ, ಅವ್ರ ಚಾಪುಡಿ ಖರ್ಚಾಕತಿ, ಅವ್ರ ಸಕ್ಕರೆ ಖರ್ಚಾಕತಿ. ನೀವು ಸುಮ್ಮನೆ ಕಟ್ಟಿ ಮೇಲೆ ಕುಂತ್ಕೊಂಡು ನಿಮ್ಮ ಎನರ್ಜಿ ಯಾಕೆ ಖರ್ಚು ಮಾಡ್ಕೊತೀರಿ ಅಂತ. ಹೊಟ್ಟೆ ತುಂಬಿದ ತೋಳ ತಾಮ್ ಸುಮ್ಮನೆ ಮಲಗೀತು. ಆದರೆ ಈ ಮನುಷ್ಯ ಹಂಗೆ ಸುಮ್ಮನೆ ಇರಲ್ರಿ. ಹಂಗೆ ಹೊಟ್ಟೆ ಕಿಚ್ಚು ಇರೋದಲ್ರಿ ತಾಯಿ. ಆ ಮುದುಕಿ ಆಯಿ ಏನಿತ್ತಲ್ಲ, ಭಾಳ ಹೊಟ್ಟೆ ಕಿಚ್ಚಿನ ಬುದ್ಧಿ, ಕೆಟ್ಟ ಗುಣ. ಭೇದ ಬುದ್ಧಿ ಕಲಿಬೇಕಾದ್ರೆ ಕಾಶಿಗೆ ಹೋಗೋದು ಅವಶ್ಯಕತೆ ಇಲ್ಲರಿ. ಇದ್ದಲ್ಲಿ ಭೇದ ಬುದ್ಧಿ ಕಲಿಬಹುದ್ರಿ. ಏನದೇನು, ಎಲ್ಲರೂ ಯೂನಿವರ್ಸಿಟಿಗೆ ಹೋಗ್ಬೇಕು ಭೇದ ಬುದ್ಧಿ ಕಲಿಬೇಕಾರೆ. ಆ ಆಯಿ ಬಲ್ಲಿ ಇಬ್ಬರು ಹೋದರು. ಆಯಿ ಏನು, ರಾಮ ಮತ್ತು ರಹೀಮ ಅಂತ ಇಬ್ಬರು ಗೆಳೆಯರದಾರ ನಮ್ಮೂರಾಗ. ಅವ್ರದ್ದು ಡ್ರೆಸ್ಸು ಒಂದೇ ಥರ, ಅಂದ್ರೆ ಬಾರ್ ಟೇಲರ್ ಮ್ಯಾನ್. ಕಟ್ಟಿಂಗು ಕಟ್ಟಿಂಗ್ ರೀ, ಹೆಬ್ಬುಲಿ. ಡ್ರೆಸ್ಸು ಒಂದೇ ಥರ, ಬಾರ್ ಟೇಲರ್ ಮ್ಯಾನ್. ಕಟ್ಟಿಂಗು ಒಂದೇ ಥರ, ಬಾರ್ ಜಂಟಲ್ ಮ್ಯಾನ್. ಆಯಿ ಅಂದರು, ಏನು ಅವರಿಬ್ಬರು ಗೆಳೆತನ ಕೆಡಿಸಿದೆ ಅಂದ್ರೆ ನಿನಗೆ $1,000 ಕೊಡ್ತೀವಿ ಅಂದರು. ಪೂಜಾ ಅಪ್ಪುಳು ಇಂಥ ಕಾರ್ಯಕ್ರಮ ಮಾಡ್ತಾರೆ ಮಟ್ಟಕ್ಕೆ ಅಲ್ರಿ. $1,000 ಎದಕ್ಕೆ ರೀ? ಅವರಿಬ್ಬರು ಗೆಳೆತನ ಕೆಡಿಸ್ಬೇಕು. ಆಯಿದೇನಾಗಿತ್ತು ರೀ? MA PhD ಆಗಿತ್ತು. ರೊಕ್ಕ ಸಿಗ್ತೈತೆ ಅಂದ್ರೆ ನಮ್ಮ ಮಂದಿ ಏನೆಲ್ಲ ಮಾಡಕ್ಕೆ ತಯಾರಿ. ರೊಕ್ಕ ಅದ ತಕ್ಕಂತೆ ಬಳಸಿದರೆ ತೆರೆಸಿತ್ತು ಕಣ್ಣ, ಅದ ತಕ್ಕಂತೆ ಬಳಸದಿದ್ದರೆ ಮುಕ್ಕಿಸಿತ್ತು ಮಣ್ಣ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ. ಮುದುಕಿ $1,000 ತಗೊಂತು. ನೀವು ನಡ್ರಿ. ಸಂಜನದೊಳಗೆ ಇಬ್ಬರು ಅಂಗಿ ಹರ್ಕೊಂಡಿರ್ಬೇಕು, ಹಂಗೆ ಮಾಡ್ತೇನೆ ಎಲ್ಲಕ್ಕೆ. ಇಬ್ಬರು ಹೊರಟಿದ್ರು. ಆಯಿ ಕರಲು, ರಾಮ್ ಅಂತ ಹಿಂಗೆ ನೋಡಿದವ. ಯಾಕಾಯಿ? ಬಾ ಅಂತ ಹಿಂಗೆ ಬಾ. ರಹೀಮ್ ಬರಾಕತ್ತಿದ್ದ. ರಹೀಮ್ ನೀ ಬರಬೇಡ, ನೀ ಅಟ್ಟ ಬಾ ಅಂತ. ರಾಮ ಬಂದ. ಚಂದ ಕೇಳಿ ನಾ ಹೇಳಿದೆ, ಓದ್ದವ್ರ ಮಾತಲ್ರಿ ಇದು, ಕಿವ್ಯಾಗ ಓದ್ದವ್ರ ಮಾತು ಹಾಕ್ತೀನಿ ಈಗ. ಏನಾಯಿ ಅಂದ. ಆಯಿ ಅವನ ಕಿವಿ ಹತ್ರ ಬಂದು, ಯಾರಿಗೂ ಹೇಳಬೇಡ. ಇನ್ನು ಏನು ಹೇಳೇ ಇಲ್ರಿ. ಏನನ್ಲಿ ಅವ? ಯಾರಿಗೂ ಜೋರು ಹೇಳ್ರಿ ಅವ. ನೀ ಸುಮ್ಮನೆ ಹೇಳ್ರಿ. ಯಾರಿಗೂ ಅನ್ರಿ ಅವ. ಎಲ್ಲರೂ ಅಪ್ಪುಳು ಎಲ್ಲ ಕೇಳ್ತಾರೆ. ಯಾರಿಗೂ? ನಿಮ್ದ ಮಂತ್ರಿ ಇದು, ನಮ್ದು ಅಲ್ರಿ ಇದು. ನೀವು ಅಂದಿರ್ತೀರಿ, ಯಾಕ ನಾ ಹೇಳಿನಂತ ಹೇಳ್ಬಾರ್ದು ಅಂದಿರ್ತೀರಿ. ಬಸ್ ಸ್ಟ್ಯಾಂಡ್ ತನಕ ಸುದ್ದಿ ಹೋಗಿರ್ತೈತೆ. ಆ ಕಡೆ ಬಸೈ ಸ್ವಾಮಿಗಳು ಹೋಳಿಗೆ ಮಾಡಿಸ್ಯಾರಂತ ಇಡೀ ಶಾಪುರ ತುಂಬ ಸುದ್ದಿ ಮಾಡಿದ್ರು. ಆಯಿ ಯವ್ವ ಕಿವ್ಯಾಗ ಹೇಳ್ತು, ಯಾರಿಗೂ ಹೇಳಬೇಡ. ಅವ ಅಂದ ರಾಮ, ಯಾರಿಗೂ ಏನು ಹೇಳ್ಬಾರ್ದು ಆಯಿ? ಥೋ ಅಂದ ಮಾತಕ್ಕೆ. ಏನು ಯಾರಿಗೂ ಹೇಳ್ಬೇಡ. ಏನು ಅವ ಅಂದ, ಆಯಿ ತಲೆ ಕೆಟ್ಟೈತೆ ಅಂದವ. ಕರಿತು ಕಿವ್ಯಾಗ ಏನರ ಹೇಳ್ತದ, ಯಾರಿಗೂ ಹೇಳ್ಬೇಡ ಅಂತಿದ್ದ ಕೋಡೆ ಮುದುಕಿ ಅಂದವ. ಅಂದು ವಾಪಸ್ ರಹೀಮನ ಬಲ್ಲಿ ಬಂದ. ರಾಮ್
ಆಯಿ ಏನು ಹೇಳಿದ್ಲು? ಆಯಿ ಏನು ಹೇಳಿದ್ಲು? ಯಾರಿಗೂ ಹೇಳಬೇಡ, ನಾನು ನಿನ್ನ ದೋಸ್ತ್, ಒಂದ ಅಂಗಿ ಹಾಕ್ಕೊಂಡವರು, ಒಂದ ಕಟ್ಟಿಂಗ್ ಮಾಡಿಸಿದವರು, ಒಂದ ಬೆಂಚ್ ಮೇಲೆ ಕುಂತ್ಕೊಂಡು ಶಾಲೆಗೆ ಓದ್ದವರು, ನನ್ನ ಎದುರಿಗೆ ಹೇಳಲಾರ್ದ ವಿಷಯ ಆಯಿ ಹೇಳೋನು? ಇಲ್ಲಪ್ಪ, ದೇವ್ರ ಆಣಿ ಮಾಡಿ ಹೇಳ್ತೀನಿ, ಬಸವಣ್ಣಪ್ಪನ ಆಣಿ ಮಾಡಿ ಹೇಳ್ತೀನಿ, ಆಯಿ ಹೇಳಿದ್ದು ಯಾರಿಗೂ ಹೇಳ್ಬೇಡ. ಮತ್ತು ನನ್ನ ಎದುರಿಗೆ ನೀ ಹೇಳಲಿಲ್ಲ ಅಂದ್ರೆ ನನ್ನ ಗೆಳೆತನ ನಿನ್ನ ಗೆಳೆತನ ಯಾಕೆ ಬೇಕು ಅಂತ ತೊಳ್ಕೊಂಡು ಇದ್ದ ಅಂಗಿ ಹರ್ಕೊಂಡು ಮನೆಗೆ ಹೋದುವಂಥವು. ಯಾವ ಮಾತ್ರಿದು? ಚುಚ್ಚುಬ ಮಾತು. ನೆನಪಿಟ್ಟ ನೋಡ್ರಿ, ಮೊನ್ನೆ ಹೇಳಿದ್ದೆವರು. ಜೀವನದೊಳಗೆ ಯಾವುದನ್ನು ನಾವು ಕೇಳಬೇಕು, ಯಾವುದನ್ನು ಆಡಬೇಕು, ಯಾರ ಮಾತುಗಳನ್ನು ಕೇಳಬೇಕನ್ನೋ ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗಬೇಕು. ಹಾಗಾಗಿ ಈ ಜಗತ್ತಿನೊಳಗೆ ಅಮ್ಮ, ನಾವು ಏನೇ ಮಾಡದಿರಲಿ ಇನ್ನೊಬ್ಬರ ಬಗ್ಗೆ ನಿಂದೆಯನ್ನು ಮಾಡಬೇಡ್ದು. ಶರೀಫ್ ಶಿವಯೋಗಿ ಅಂತಾನ, ಸೇದ್ ಬ್ಯಾಡ್ರಿ, ಸೇದ್ ಬ್ಯಾಡ್ರಿ, ಕುಡಿಬ್ಯಾಡ್ರಿ, ನಂದ ಅಂತ ಮೆರಿಬ್ಯಾಡ್ರಿ, ನಿಂದ ಮಾಡಿಕೊಂತ ಸಾಯ್ಬ್ಯಾಡ್ರಿ ಅಂತ. ನಾವು ನಿಂದ ಮಾಡಬ್ಯಾಡೋ ಪಾಪಾತ್ಮ, ಒಲಿಯೋದಿಲ್ಲೋ ಆ ಪರಮಾತ್ಮ. ಇಂಥ ನಿಂದೆಯ ನುಡಿಗಳು ನಮ್ಮ ಬದುಕಿನೊಳಗೆ ದೂರಾಗಿ ಗುರು ಕಾರುಣ್ಯದ ಕಿರಣದೊಳಗೆ ನಾವೆಲ್ಲ ಬದುಕಿ ಬಾಳಿದಾಗ ಜೀವನ ಅದ್ಭುತವಾಗಿ ನಿರ್ಮಾಣಗೊಳ್ಳುತ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಮಹಾಮಠದ ಪ್ರಾಂಗಣದಲ್ಲಿ ಪ್ರಾಂಜಲ ಮನಸ್ಸಿನಿಂದ ಈ ವಚನ ವಿಶ್ವದರ್ಶನದ ಈ ಪ್ರವಚನ ಮಾಲಿಕೆಯನ್ನು ವಿಶೇಷವಾಗಿ ತಾವೆಲ್ಲ ಆಲಿಸಿದೆ. ಒಂದೆರಡು ಅಭಿನಂದನೆಯ ಮಾತುಗಳನ್ನು ನಿಮಗೆ ಆಡಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡ್ತೇನೆ.